ಹೋಗಿದ್ದಾರೆ. ಪ್ರತಿ ವರ್ಷದ ಪದ್ಧತಿಯಂತೆ ನಾವು ದೇವಿಯ ಚರಿತ್ರೆಯನ್ನು ನೋಡ್ತಾ ಬರ್ತೀವಿ. 9 ದಿನಗಳ ಪರ್ಯಂತರ ಹಲವಾರು ರೀತಿಯ ದೇವಿಯ ಆರಾಧನೆ. ಇವತ್ತು ಪ್ರಾರಂಭದ ದಿವಸ ಶೈಲಪುತ್ರಿಯ ಆರಾಧನೆಯನ್ನು ಇಡೀ ನಾಡಿನಾದ್ಯಂತ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಶೈಲಪುತ್ರಿಯ ಆರಾಧನೆ. ಶೈಲಪುತ್ರಿ ಅಂತಂದರೆ ಶೀಲಸ್ಯ ಅಪತ್ಯಾಂ ಪುಮಾನ್ ಶೈಲಪುತ್ರಿ ಅಂತ ಹೇಳ್ತಾರೆ. ಶಿಲೆಯಿಂದ ಪರ್ವತರಾಜನ ಮಗಳು ಪಾರ್ವತಿ ಅಂತ ಹೆಂಗೆ ಕರಿತೀವಿ, ಶಿಲೆ ಅಂದ್ರೆ ಪರ್ವತ. ಅಂಥ ಪರ್ವತ ರಾಜನ ಮಗಳು ಪಾರ್ವತಿ, ಆಕೆಯನ್ನು ಶೈಲಪುತ್ರಿ. ನಂದಿ ವಾಹನರಾಗಿದ್ದು ಹಳದಿ ಬಟ್ಟೆಯ ಹಳದಿ ಉಡುಗೆಯನ್ನು ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಈ ಮೊದಲು ಶೈಲಪುತ್ರಿಯ ಆಗೋಕ್ಕಿಂತ ಪೂರ್ವದಲ್ಲಿ ಆಕೆ ಸತೀದೇವಿ ಇದ್ದಳು ಅಂತ ನೋಡ್ತಾ ಬರ್ತೀವಿ ಪುರಾಣದಲ್ಲಿ. ಸತೀದೇವಿ ಅಂತಂದರೆ ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಣಿ ಅಂತ ಕರೀತಾರೆ, ಸತೀದೇವಿ ಅಂತಲೂ ಕರೀತಾರೆ. ಸತೀದೇವಿ ಸತ್ತಿರುವಂಥ ಅಥವಾ ಆಕೆ ತನ್ನ ದೇಹವನ್ನು ತ್ಯಾಗ ಮಾಡಿರುವಂಥ ವಿಷಯ ನಿಮಗೆಲ್ಲ ಗೊತ್ತಿದೆ. ಆದರೂ ನೆನಪಿಸುವಂಥದ್ದು ಕೆಲಸ ನನ್ನದು. ಏಕೆಂದರೆ ವರ್ಷ ಸುಮಾರು 40 ವರ್ಷಗಳಿಂದಲೂ ಕೇಳ್ತಾ ಬರ್ತಾ ಇದ್ದೀರಿ. ಈಗಾಗಲೇ ಹೇಳಿದಂಥ ಪೂಜ್ಯರು ಈ ಮಠಕ್ಕೆ ಆಗಿ 18 ವರ್ಷಗಳು ಗತಿಸಿವೆ. ಪುರಾಣ ಪ್ರವಚನ ಅಂತ ಪೂಜ್ಯ ಹಿರಿಯ ಗುರುಗಳು ಲಿಂಗೈಕ ಪೂಜ್ಯರನ್ನಿಂದಲೂ ಅದಕ್ಕಿಂತ ಪೂರ್ವದಿಂದಲೂ ಪ್ರವಚನಗಳನ್ನು, ಉಪನ್ಯಾಸಗಳನ್ನು, ಸಾಹಿತ್ಯದ ರಚನೆಗಳನ್ನು ಈ ಶ್ರೀಮಠ ಮಾಡ್ತಾ ಬರ್ತಾ ಇದೆ. ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಣಿ ಪೂರ್ವದಲ್ಲಿ ಪರಮೇಶ್ವರನ ಹೆಂಡತಿ. ದಕ್ಷ ಮಾಡ್ತಕ್ಕಂಥ ಯಾಗಕ್ಕೆ, ಆ ಪುಣ್ಯ ಕಾರ್ಯಕ್ಕೆ ಅವನನ್ನು ಕರೆಯುವುದಿಲ್ಲ, ಪರಮೇಶ್ವರನನ್ನು, ಅಳಿಯನನ್ನು. ತಂದೆ ಎಲ್ಲೋ ಮರ್ತಿರಬಹುದು, ಕಾರ್ಯನಿಮಿತ್ತ ಎಲ್ಲ ಮರ್ತಿರಬಹುದು ಅಂತ ಗಂಡನ ಅಪ್ಪಣೆಯನ್ನು ಪಡೆದು ಬರ್ತಾಳೆ. ಆಗಲ್ಲಿ ಆಕೆಗೆ ಗೌರವ ಸಿಗುವುದಿಲ್ಲ. ತವರು ಮನೆಗೆ ಬಂದಾಗ ಗೌರವ ಸಿಗಲ್ಲ ತಂದರೆ ಹೆಣ್ಮಕ್ಳಿಗೆ ಯಾರಿಗಾದರೂ ಬೇಜಾರಾಗ್ತದೆ. ಬೇಜಾರಾಗಿ ಏನಾಗ್ತಾಳತ್ರ ಅಂದರೆ ಅಲ್ಲಿ ಆ ಮಾಡ್ತಕ್ಕಂಥ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ. ಇದನ್ನು ತಿಳಿದಿರುವಂಥ ಶಿವ ಪರಮಾತ್ಮ ರೌದ್ರ ರೂಪವನ್ನು ತಾಳಿ ವೀರಭದ್ರನ ಅವತಾರ ಆಗ್ತದೆ. ಕೆಲವು ಪುರಾಣಗಳಲ್ಲಿ, ಕೆಲವು ಚರಿತ್ರೆಯಲ್ಲಿ ಜಡೆಯಿಂದ ವೀರಭದ್ರ ಹುಟ್ಟಿದನಂತ ಬರೀತಾರೆ. ಕೆಲವು ಚರಿತ್ರೆಯಲ್ಲಿ ಪರಮಾತ್ಮನ 3ನೇ ಕಣ್ಣಿನಿಂದ, ಅಗ್ನಿ ಕಣ್ಣಿನಿಂದ ವೀರಭದ್ರನ ಅವತಾರ ಅಂತ ಬರೀತಾರೆ. ಆ ವೀರಭದ್ರ ಬಂದು ದಕ್ಷ ಬ್ರಹ್ಮ ಮಾಡ್ತಕ್ಕಂಥ ಆ ಮಂಟಪವನ್ನು, ಯಜ್ಞ ಮಂಟಪವನ್ನೆಲ್ಲ ಹಾಳು ಮಾಡಿದಾಗ 2ನೇ ಜನ್ಮವನ್ನು ಈ ಪಾರ್ವತಿ ಪರ್ವತರಾಜನ ಮಗಳಾಗಿ ಜನಿಸ್ತಾಳೆ. ಆಕೆಯೇ ಶೈಲಪುತ್ರಿ ಅಂತ ಕರಿತೇವೆ. ಆ ಕರಕಲಾಗಿರುವಂಥ ದೇಹವನ್ನು ತೆಗೆದುಕೊಂಡು ಪರಮೇಶ್ವರನು ಹೋಗುವಂಥ ಸಂದರ್ಭದಲ್ಲಿ ಅನೇಕ ಆಕೆಯ ದೇಹದ ಭಾಗಗಳು ಬೀಳ್ತಾ ಹೋಗ್ತವೆ. ಎಲ್ಲೆಲ್ಲಿ ಆಕೆಯ ದೇಹದ ಭಾಗಗಳು ಬಿದ್ದಿದವೋ ಅಲ್ಲೆಲ್ಲಿ ಒಂದು ಪುಣ್ಯಕ್ಷೇತ್ರವಾಗಿ ಶಕ್ತಿಪೀಠಗಳಾಗಿ ಸ್ಥಾಪನೆಗೊಂಡಿರುವಂಥದ್ದು ದೇವಿ ಭಾಗವತ ಚರಿತ್ರೆಯಲ್ಲಿ ಆಗಲಿ, ಶಿವಪುರಾಣದಲ್ಲಿ ಆಗಲಿ, ದೇವಿಯ ಪುರಾಣದಲ್ಲಿ ಆಗಲಿ, ದುರ್ಗಾಶಕ್ತಿ ಸತಿಗಳಲ್ಲಾಗಲಿ ನೋಡ್ತಾ ಬರ್ತೇವೆ. ಹೀಗೆ ದೇವಿ ಭಾಗವತದಲ್ಲಿ 108 ಶಕ್ತಿಪೀಠಗಳಂತ ಉಲ್ಲೇಖ ಮಾಡಿದರೆ, ದೇವಿ ಗೀತಾ ಅಂತ ಪುಸ್ತಕದಲ್ಲಿ 72 ಶಕ್ತಿಪೀಠಗಳಂತ ಹೇಳ್ತವೆ. ಅಲ್ಲದೆ ತಂತ್ರ ಚೂಡಾಮಣಿ ಗ್ರಂಥದಲ್ಲಿ 52 ಶಕ್ತಿಪೀಠಗಳಂತ ಹೇಳ್ತವೆ. ದೇವಿ ಪುರಾಣದಲ್ಲಿ 51 ಶಕ್ತಿಪೀಠಗಳಂತ ಹೇಳ್ತಾರೆ. ಒಟ್ಟು ಭಾರತದಲ್ಲಿ 42 ಶಕ್ತಿಪೀಠ, ಪಾಕಿಸ್ತಾನದಲ್ಲಿ 1, ಬಾಂಗ್ಲಾದೇಶದಲ್ಲಿ 4, ಶ್ರೀಲಂಕಾದಲ್ಲಿ 1, ಹಾಗೆ ಟಿಬೆಟ್ನಲ್ಲಿ 1, ನೇಪಾಳದಲ್ಲಿ 2. ಹೀಗೆ ಶಕ್ತಿಪೀಠಗಳನ್ನು ನಾವು ನೋಡ್ತೇವೆ.
ಅಂತಹ ಶಕ್ತಿಪೀಠಗಳು ವಿಶೇಷವಾಗಿ ಕರ್ನಾಟಕದ ಹೆಮ್ಮೆ. ಕರ್ನಾಟಕನ ನಾವು ಎಲ್ಲ ಅಭಿಮಾನ ಪಡಬೇಕಾಗ್ತದೆ. ನಮ್ಮಲ್ಲೇ ಜಾಸ್ತಿ ಇರೋ ಪೀಠಗಳು ಇವತ್ತು ನಾವು ನೋಡ್ತೇವೆ. ಈ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತದಲ್ಲಿ ಮೈಸೂರಿನಲ್ಲಿ ನಾವು ಚಾಮುಂಡಿಯ ಅವತಾರದಲ್ಲಿ ನೋಡ್ತೇವೆ, ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ರೂಪದಲ್ಲಿ, ಶಿರಸಿಯಲ್ಲಿ ಕಾಳಿಕಾ ರೂಪದಲ್ಲಿ, ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ರೂಪದಲ್ಲಿ, ಶೃಂಗೇರಿಯಲ್ಲಿ ಶಾರದಾ ರೂಪವಾಗಿ, ಬಾದಾಮಿಯಲ್ಲಿ ಬನಶಂಕರಿ ರೂಪವಾಗಿ, ಮಧುರೆಯಲ್ಲಿ ಮೀನಾಕ್ಷಿ ರೂಪ, ಕಂಚಿಯಲ್ಲಿ ಕಾಮಾಕ್ಷಿ ರೂಪ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ರೂಪ, ತುಳಜಾಪುರದಲ್ಲಿ ಅಂಬಾಭವಾನಿ ರೂಪ. ಹೀಗೆ ಜಗತ್ತಿನ ತುಂಬೆಲ್ಲ ಈ ಎಲ್ಲ ಪೀಠಗಳಾಗಲಿಕ್ಕೆ ಕಾರಣಗಳಿದ್ದಾವೆ. ದುಷ್ಟರನ್ನು ಸಂಹಾರ ಮಾಡುವಗೋಸ್ಕರ, ಶಿಷ್ಟರನ್ನು ರಕ್ಷಿಸುವಗೋಸ್ಕರ ಇವೆಲ್ಲ ಪೀಠಗಳು ಆಗಿದ್ದಾವೆ ಅಂತ. ಯಾಕಂದರೆ ಗೀತೆಯಲ್ಲಿ ಹೇಳಿದಾರಲ್ಲ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಗೆ ಯುಗ ಯುಗಗಳಲ್ಲಿ ದೇವಿಯಾಗಲಿ ದೇವರಾಗಲಿ ಈ ಧರ್ಮದ ಜಾಗೃತಿಯನ್ನುಗೊಳಿಸುವಗೋಸ್ಕರ ನಮ್ಮಲ್ಲಿ ಈಗ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಏನಿದೆ ಅಂಬಾಪೀಠದಲ್ಲಿ ಕೂಡ ನಾವು ಶಕ್ತಿಪೀಠವನ್ನು ನೋಡ್ತೇವೆ. ಆ ಅಂಬಾಪೀಠದಲ್ಲಿಯೇ ದೇವಿ ಪ್ರತ್ಯಕ್ಷಳಾಗಿ ಚಿದಾನಂದ ಅವಧೂತರಿಗೆ ವರಪ್ರದಾನವನ್ನಾಗಿ ಮಾಡಿ ತನ್ನ ಚರಿತ್ರೆಯನ್ನು ಬರಲಿಕ್ಕೆ ಆಶೀರ್ವಾದವನ್ನು ಮಾಡಿದಂಥವಳು ತಾಯಿ. ಅಂಥ ತಾಯಿಯ ಚರಿತ್ರೆಯನ್ನು ನಾವು ನೋಡ್ತಾ ಬರ್ತೇವೆ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಪಿಷ್ಟವೈರುತಾವ್ಯೋ ಯುದ್ಧ ಪರವನು ಪೊರೆವರ ಚಿದಾನಂದ ಗುರುಮಾಳ್ಕೆ ಯಮಗೆ ಮಂಗಳವಂ ಯೋಗಿಯೊಳು ಶಿವಾನಂದ ಯೋಗಿರಾಜ್ಞೆಗೆ ಪಾತ್ರನಾಗಿಯ ಯೋಗಿಯಾರನೆ ತುಂಗ ಭದ್ರ ತೀರದಲ್ಲಿ ಮೆರವಂ ಯೋಗಿ ವರನಿಯ ನಿರುತ್ತ ಅಯೋಧ್ಯದಿ ಯೋಗಿಗಳ ದಾತಾರ ರಾಜಯೋಗ ಕೂಡೆಯನು ವರಚಿದಾನಂದಾಖ್ಯ ಗುರುವರನು. ಚಿದಾನಂದ ಅವಧೂತರು ಪೀಠಿಕಾ ಅಧ್ಯಾಯದಲ್ಲಿ ಗ್ರಂಥದ ಮಹಿಮೆಯನ್ನು, ತಾಯಿಯ ಮಹಿಮೆಯ ಬರುವಕ್ಕಿಂತ ಪೂರ್ವದಲ್ಲಿ ಗ್ರಂಥದ ಮಹಿಮೆಯನ್ನು ಸಾಮಾನ್ಯವಾಗಿ ನೋಡ್ತಾ ಬರ್ತೇವೆ. ಗ್ರಂಥವನ್ನು ಬರೆಯುವುದರಾಗಲಿ, ಗ್ರಂಥವನ್ನು ಓದೋದ್ರಿಂದಾಗಲಿ, ಕೇಳುವುದರಿಂದಾಗಲಿ ಯಾವ ಫಲವನ್ನು ಸಿಗ್ತದೆ? ಪರಮ ಪರತರವಾಗಿರುವಂಥ ಪರಮ ಶ್ರೇಷ್ಠವಾಗಿರತಕ್ಕಂಥ ಈ ಗ್ರಂಥ ಅತ್ಯಂತ ಮಹಿಮಾನ್ವಿತವಾಗಿರುವಂಥ, ಪ್ರಕಾಶಮಾನಳು ಆಗಿರುವಂಥ, ಈ ಜಗತ್ತನ್ನು ರಕ್ಷಣೆ ಮಾಡಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಆ ಗುರುವರನ್ನು ತಾಯಿ ಚರಿತ್ರೆಯ ಪೂರ್ವಕ್ಕಿಂತ ಪೂರ್ವದಲ್ಲಿ ಗುರುವಿನ ಸ್ತೋತ್ರವನ್ನು ಮಾಡ್ತಾರೆ. ತಾಯಿಯ ಮಹಿಮೆಯನ್ನು ಹೇಳಬೇಕಾಗಿತ್ತು ಅಂದರೆ ನೀವು ಮಂಗಲ ಕಾರ್ಯವನ್ನು, ಯಾವುದಾದ್ರೂ ಶುಭ ಕಾರ್ಯವನ್ನು ಮಾಡಬೇಕಾಗಿತ್ತು ಅಂದರೆ ಮಂಗಲಾಚರಣೆಯನ್ನು ಪೂರ್ವದಲ್ಲಿ ಮಾಡಬೇಕು. ಇವತ್ತು ಶೈಲಪುತ್ರಿಯ ಶೈಲ ಆಕೆಯ ಆರಾಧನೆ ಮಾಡ್ತಾ ಇದ್ದೇವೆ ಅಂದರೆ ಪುರೋಹಿತರು ಗಣೇಶನ್ನ ಆರಾಧನೆ ಮಾಡಿದ ಮೊದಲು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನೋಪಶಾಂತ ಆಗುವಗೋಸ್ಕರ ಹೇಗೆ ಪ್ರತಿಯೊಂದು ಪೂಜೆಯಲ್ಲಿ ವಿಘ್ನನಾಶಕನಾಗಿರುವಂಥ ಗಣೇಶನನ್ನು ಪೂಜಿಸ್ತಾರೋ, ಹಾಗೆ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ, ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬಂದಾಗ ನಾವು ಗುರು ನಮಗೆ ಸರ್ವ ವಿಘ್ನಗಳನ್ನು ನಾಶ ಮಾಡುವಂತನೇ ಗುರು. ಅಂಥ ಗುರುವಿನ ಸ್ಮರಣೆಯ ಮಾಡುವುದರ ಮುಖಾಂತರ ಚಿದಾನಂದ ಅವಧೂತರು ರಾಜರಿಗೆ ರಾಜಯೋಗಿಗಳಾಗಿರುವಂಥ ಯೋಗ ಸಾಧನೆಯನ್ನು ಬಲ್ಲಂಥವರು. ಶಿವಯೋಗ, ರಾಜಯೋಗ, ಹಠಯೋಗ, ಮಂತ್ರಯೋಗ, ಪಂಚಯೋಗಗಳಲ್ಲಿರ್ತಕ್ಕಂಥ ಯೋಗಗಳಿಗೆ ಯೋಗಿಯಾಗಿರುವಂಥ ರಾಜಯೋಗಿಗಳನ್ನು ಧ್ಯಾನಿಸಿಕೊಂಡು
ಚರಿತ್ರೆಯ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿರ್ವಿಘ್ನ ಕಾರ್ಯ ಸಮಾಪ್ತಿ ಆಗಬೇಕಾಗಿತ್ತಂದ್ರೆ ಮಂಗಲಂ ಆಚರೇತ್. ಸಂಸ್ಕೃತದಲ್ಲಿ ಹೇಳ್ತಾರೆ, ಕಾರ್ಯವನ್ನು ಮಾಡುವ ಆ ಕಾರ್ಯ ಪರಿಪೂರ್ಣ ಆಗಬೇಕಾದ್ರೆ ಮಂಗಲ ಆಚರಣೆ ಮುಖ್ಯವಾಗಿದೆ. ಮಂಗಲವನ್ನು ನಾವು ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಏನು ಮಾಡ್ತೀವಿ, ಮಂಗಲಾಚರಣೆ ಕೊನೆಗೆ ಮಾಡ್ತೀವಿ. ಆದರೆ ಇಲ್ಲೇನಿದೆ ಅಂತಂದರೆ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರಾರಂಭದಲ್ಲಿಯೂ ಮಂಗಲ ಇದೆ, ಮಧ್ಯದಲ್ಲಿಯೂ ಮಂಗಲ ಇದೆ, ಕೊನೆಯಲ್ಲಿಯೂ ಮಂಗಲ ಇದೆ. ಆದಿ ಮಧ್ಯ ಅಂತ್ಯ. ಪ್ರಾರಂಭದಲ್ಲಿ ನಾವು ಮಾಡುವಂಥ ಕಾರ್ಯವನ್ನು ನಿರ್ವಿಘ್ನವಾಗಿ ಪ್ರಾರಂಭ ಆಗಬೇಕು, ಕೊನೆಯವರೆಗೆ ಅದು ಮುಕ್ತಾಯ ಎಲ್ಲಿ ಅಡೆತಡೆಗಳಾಗಬಾರ್ದು ಅಂತ ಮಂಗಲ ಮಾಡಬೇಕು. ಕೊನೆಗೆ ಅವನು ನಿರ್ವಿಘ್ನವಾಗಿ ಮಂಗಲ ಆಯ್ತಲ್ಲ ಅಂತೇಳಿ ಸಂತೋಷವಾಗಿ ಮತ್ತೊಂದು ಮಂಗಲ ಆಗಬೇಕು. ಹಾಗೆಯೇ ಮಂಗಲಾಚರಣೆಯನ್ನು 3 ರೀತಿಯ ಮಂಗಲವನ್ನು ನಾವು ಪುರಾಣದಲ್ಲಿ ನೋಡ್ತಾ ಬರ್ತೇವೆ. ನಮಸ್ಕಾರಾತ್ಮಕ ಮಂಗಲ, ವಸ್ತು ನಿರ್ದೇಶಾತ್ಮಕ ಮಂಗಲ, ಆಶೀರ್ವಾದಾತ್ಮಕ ಮಂಗಲ. ನಮಸ್ಕಾರಾತ್ಮಕ, ಆಶೀರ್ವಾದ ಮತ್ತು ವಸ್ತು ನಿರ್ದೇಶ, ಈ ಮಂಗಲಾಚರಣೆಯನ್ನು 3 ರೀತಿಯಾಗಿ ನಾವು ಇಲ್ಲಿ ದೇವಿಯ ಪುರಾಣದಲ್ಲಿ, ದೇವಿಯ ಪುರಾಣ ಅಂದರೆ ದೇಹದ ಪುರಾಣ, ಇಂಥ ಮಹಾನ್ ಪುರಾಣವನ್ನು ನಾವು ನೋಡುವಕ್ಕಿಂತ ಪೂರ್ವದಲ್ಲಿ ಈ ಪುರಾಣದಲ್ಲಿ ಸುಮಾರು 18 ಅಧ್ಯಾಯಗಳಿದ್ದು 18 ಅಧ್ಯಾಯಗಳು ಇದ್ದು 796 ಪದ್ಯಗಳಿದಾವೆ. 796 ದಿನಾಲೂ ಓದಬೇಕು ಅಂತ 796 ಪದ್ಯಗಳನ್ನು ನಾವು 18 ಅಧ್ಯಾಯಗಳಲ್ಲಿ ನೋಡ್ತೇವೆ. ಇದೆಲ್ಲ ಓದ್ತಾ ಇದ್ದರೆ 1 ಗಂಟೆ ನಮಗೆ ಸಾಕಾಗಲ್ಲ. ಈ ರಾಯಚೂರು ದಾಟ್ತಂದರೆ ಇಡೀ ಗ್ರಂಥವನ್ನು ಓದುವಂಥ ಸಂಪ್ರದಾಯ ನಮ್ಮಲ್ಲಿದೆ. ಬರುವಂಥವ್ರು ಹೇಳುವಂಥವ್ರು ಇಡೀ ಒಂದೊಂದು ಪದ್ಯಗಳನ್ನು ಓದಿ 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 ಹೇಳುವಂಥದ್ದು. ಆದರೆ ನಾವು ಪುಣ್ಯ ರಾಯಚೂರು ಸೋಮವಾರಪೇಟೆ ಮಠ ತಂದ್ರೆ ಇದು ನನ್ನ ತವರು ಮನೆ ಆದಂಗೆ ಆಗೈತಿ, ತವರು ಮನೆ. ಯಾಕಂದ್ರೆ ಯಾವಾಗಲೂ ಬರ್ಬೋದು, ಯಾವಾಗಲೂ ಹೋಗ್ಬೋದು. ನಾವು ಹೆಂಗಂದ್ರೆ ನಾವು ಜಾತ್ರೆಗೆ ಬಂದಂಗೆ ಬಂದೀನಿ, ನಾ ಪುರಾಣ ಹೇಳಕ್ಕೆ ಬಂದಿಲ್ಲ ರೀ. ನಾನು ಗುರುಗಳ ಆಶೀರ್ವಾದ ನಿಮಗೆಲ್ಲ ನೋಡ್ಲಿಕ್ಕಂತ ಬಂದಿದ್ದೀನಿ. ಆಗ ಸಂತರು ಹೇಳಿದಾರಲ್ಲ, ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸೊಂದಿರಬೇಕು ಅಂತೇಳಿ ಸುಮಾರು 2016ರಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಅನ್ನಿಸ್ತದ. ಮಧ್ಯೆ ಗ್ಯಾಪ್ ಆಗೈತಿ. 2016ರಿಂದ ನನಗೆ ಗುರುಗಳವರ ಆಶೀರ್ವಾದ, ಶ್ರೀಮಠದ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಸ್ನೇಹ ಐತಿ ಅಂತ ಇಲ್ಲಿಗೆ ಬಂದಿದ್ದೀನಿ, ಬರ್ತಾ ಇದ್ದೀನಿ. ಅದಕ್ಕೆ ಹೇಳಿದರು, ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸೊಂದಿರಬೇಕು ಅಂತ. ಮನಸ್ಸೊಂದು ಐತಿ ಅಂತ ಅದು ಎಳ್ಕೊಂಡು ಬರ್ತೈತಿ. ಹಾಗೆ 18 ಅಧ್ಯಾಯಗಳಲ್ಲಿ ಚಿದಾನಂದ ಅವಧೂತರು ಬರೆಯೋಕ್ಕಿಂತ ಪೂರ್ವದಲ್ಲಿ ಇದನ್ನು ವಿಂಗಡಣೆ ಮಾಡ್ತಾರೆ. ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ ಮತ್ತು ಜೀವನ ಮುಕ್ತಿ ಕಾಂಡ, 4 ಕಾಂಡಗಳಾಗಿ ಅಂದರೆ 18 ಅಧ್ಯಾಯಗಳ ವಿಭಾಗ ಮಾಡ್ತಾರೆ. ಹಾಗೆ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದು 700 ಶ್ಲೋಕಗಳಿದ್ದಾವೆ. ಅಲ್ಲಿ ಕೂಡ ಒಂದೊಂದು ಅಧ್ಯಾಯಕ್ಕೆ ಯೋಗ ಹಾಕ್ಕೊಂಡು ಹೋಗಿದ್ದಾರೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ಹೀಗೆಲ್ಲವನ್ನು ಹೇಳಿ ಕೊನೆಗೆ ಜೀವನ ಮುಕ್ತಿ ಯೋಗ, ಮುಕ್ತ ಸನ್ಯಾಸಿ, ಅರ್ಜುನ ಸನ್ಯಾಸಿ ಯೋಗ ಅಂತ ಮಾಡ್ತಾರೆ ಅವರು. ಹಾಗೆ ಇಲ್ಲಿ ದುರ್ಗಾಸಪ್ತಿ ಸತಿಯಲ್ಲಿ ಕೂಡ 13 ಅಧ್ಯಾಯಗಳಿಂದ ಕೂಡಿ 700 ಶ್ಲೋಕಗಳಿದ್ದಾವೆ. ದುರ್ಗಾ ಸಪ್ತಶತಿ ಮತ್ತು ದೇವಿ ಭಾಗವತ ಮತ್ತಿದ್ದು ಕನ್ನಡದ ಚಿದಾನಂದ ಅವಧೂತರು ಬರೆದಿರತಕ್ಕಂಥ ದೇವಿಯ ಪುರಾಣವನ್ನು ಸಾಮಾನ್ಯವಾಗಿ ಒಂದಕ್ಕೊಂದು ಹೋಲಿಕೆ ಇರುವಂಥ ಪುರಾಣಗಳು. ಇಂಥ ಪುರಾಣವನ್ನು ನಾವು ಯಾವಾಗಲೂ ಓದುವಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಮಂಗಲಾಚರಣೆ ಪೀಠಿಕಾ ಅಧ್ಯಾಯವನ್ನು ಪ್ರಾರಂಭ ಮಾಡಿಕೊಂಡೇ ಹೇಳುವಂಥದ್ದು. ನೀವು ಒಂದೊಂದು ಅಧ್ಯಾಯಗಳು ಓದ್ತಿರಿ, ತಿಳ್ಕೊಳ್ಳಿ. ಓದೋಕ್ಕಿಂತ ಪೂರ್ವದಲ್ಲಿ ಹೇಗೆ ಇರಬೇಕು, ಅದನ್ನು ಹೇಗೆ ಓದಬೇಕು, ಆಸನಗಳ ಬಗ್ಗೆ, ದಿಕ್ಕುಗಳ ಬಗ್ಗೆ ಹೇಳ್ತಾ ಇಲ್ಲಿ ಚಿದಾನಂದ ಅವಧೂತರು ತಮ್ಮ ಗುರುವಿನ ಸ್ಮರಣೆಯನ್ನು ಮಾಡುತ್ತಾ ಆ ಚರಿತ್ರೆಯನ್ನು ಯಾವಾಗ ಓದಬೇಕು. ನಡೆಯುತ್ತಲೀ ಚರಿತೆ ಸ್ಮರಿಸಲಿ, ನುಡಿಯುತ್ತಲೀ ಚರಿತೆ ಸ್ಮರಿಸಲಿ, ಕೊಡುಕೊಂಬಾಗಲೆಯೂ ಈ ಚರಿತೆಯನ್ನು ಸ್ಮರಿಸಿದೊಡೆ, ಬಿಡುವಳೋ ನೀ ದೇವಿಯವನಿಗೆಯೂ ಕೊಡುವಳೇ ಬೇಡಿದ್ದ ಪದಗಳ, ಎಡಬಿಡದ ದಯಾ ಸಾಗರವಲ್ಲದೆ ದೇವಿ ಭಕ್ತರಿಗೆ, ಎಡಬಿಡದೆ ದಯಸಾಗರವಲ್ಲವೇ ದೇವಿ ಭಕ್ತರಿಗೆ. ದೇವಿಯ
ಸ್ಮರಣೆಯನ್ನು ಆಗ ಮಾಡಬೇಕು ಹೀಗೆ ಮಾಡಬೇಕಂತ ನಾವು ಏನು ಮಾಡಿದ್ದೇವೆ, ದೇವರಿಗೆ ಶರಣರಿಗೆ ಮಹಾತ್ಮರಿಗೆಲ್ಲ ಏನು ಮಾಡೇವಿ, ಕಟ್ಟು ಹಾಕಿಬಿಟ್ಟೇವಿ. ಸೋಮವಾರ ಬತ್ತಂದ್ರೆ ಶರಣಬಸಪ್ಪನ ಸ್ಮರಣೆ ಮಾಡೋದು, ಗುರುವಾರ ಬಂದ್ರೆ ರಾಘವೇಂದ್ರನ ಮಾಡೋದು. ದೇವರ ಸ್ಮರಣೆಯನ್ನು ಆಗ ಮಾಡಬೇಕು ಈಗ ಮಾಡಬೇಕು ಅಂತಲ್ಲ. ವಾರವೆಂದರಿಯೇ, ದಿನವೆಂದರಿಯೇ, ಎಂದರಿಯೇ, ഇരുಳೆಂದರಿಯೇ. ಪರಮಾತ್ಮನ ದೇವಿಯ ಸ್ತುತಿಯನ್ನು ಮಾಡಲಿಕ್ಕೆ ಸ್ಮರಣೆಯನ್ನು ಮಾಡಬೇಕೆ. ನೀವು ಈಗ ನಾಮವಾಗಿ ಹೇಳ್ತಿರಲ್ಲ, ಪರಮೇಶ್ವರಿಗೆ ಪುಣ್ಯನಾಮವನ್ನು ಪಗಲಿರುಳು ಸರಸಾನ ರಾಗದಿಂದ ಓದಿ ಕೇಳಿದವರೆಗೆ ದುರಿತ ಕಂಟಕವಳಿದು ಕೈ ಸಾವೃತಿಗೆ ಒಮಳತರ ಭೋಗ ಮುಖ್ಯಗಳು ಅಂತ ಹೇಳ್ತಾರೆ. ಪ್ರತಿನಿತ್ಯ ಅದನ್ನು ಕೊನೆಯ ನುಡಿಯಲ್ಲಿ ನಿಜಗೊಂಡ್ರು ಹೇಳ್ತಾರೆ, ಪ್ರತಿನಿತ್ಯ ಈ ಸ್ತೋತ್ರವನ್ನು, ಪ್ರತಿನಿತ್ಯ ಈ ಪಾರಾಯಣವನ್ನು, ದೇವಿಯ ನಾಮವನ್ನು ಯಾರು ನುಡಿತಾರೋ ಅವರಿಗೆ ಆಯುಷ್ಯ, ಆರೋಗ್ಯ, ಸಕಲ ಸಂಪದವನ್ನು ಕೊಟ್ಟು ಕಾಪಾಡುವಂಥ ತಾಯಿಯ ಆಶೀರ್ವಾದ. ಇದನ್ನು ನಡೆಯುವಾಗ, ನುಡಿಯುವಾಗ, ಮಾತನಾಡುವಾಗ, ಏಳುವಾಗ, ಕೆಲಸ ಮಾಡುವಾಗ ಪ್ರತಿನಿತ್ಯ ಇದನ್ನು ನುಡಿತಾ ಇದ್ದಾಗ ಸಾಧನಾಗದು ಕಮ್ಮೆಗಳು ತಾವು ಸಾಧನಾಗೋ. ಸಾಧ್ಯವಾಗದಿರ್ತಕ್ಕಂಥ ಸಾಧನೆಗಳು ಸಾಧ್ಯ ಆಗ್ತವೆ. ಯಾವುದಾದ್ರೂ ನಾವು ಮಾಡ್ತಕ್ಕಂಥ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ ಸಾಕು, ತಾಯಿಯ ಆಶೀರ್ವಾದದಿಂದ ಅದನ್ನು ಈಡೇರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಸಾಧನಾಗದ ಕಮ್ಮೆಗಳು ತಾವು ಸಾಧನಾಗುವವು. ದೇವಿ ಚರಿತ ದಿವಾದಿಗಳು ಮುಖಭಂಜನಾಹರು, ಶತ್ರುಗಳು ನಾಶಹರು. ಶತ್ರುಗಳು ಕೂಡ ತಮ್ಮ ಮಿತ್ರತ್ವ ಭಾವನೆಯನ್ನು ಹೊಳ್ತಾರಂತೆ. ಸಾಧ್ಯ ಆಗತಕ್ಕಂಥ ಕಾರ್ಯಗಳು ಸಾಧ್ಯ ಆಗ್ತವೆ, ಶತ್ರುಗಳು ಕೂಡ ಮಿತ್ರರಾಗ್ತಾರೆ. ಕಾದು ಇರ್ಪಳು ದೇವಿ ನಿತ್ಯದಿ ಓದಿತಿಯೈ ಚರಿತೆಯನು, ಸಹೋದರ ಸಂಪತ್ತು ಸಹಿತಲೆ ರಕ್ಷಿಪಳು. ನಾವು ಕೇವಲ ತಾಯಿಯ ಚರಿತ್ರೆಯನ್ನು ಓದ್ತಾ ಇದ್ರೆ ಅಷ್ಟೇ ಅಲ್ಲ, ನಮ್ಮ ಸಂಪತ್ತಿನ ಜೊತೆಗೆ ಸಹೋದರರ ಸಂಪತ್ತು ಕೂಡ ರಕ್ಷಣೆ ಮಾಡುವಂಥ ತಾಯಿಯ ಆಶೀರ್ವಾದ. ಭೂತ ಗ್ರಹದೊಳು ಗ್ರಂಥವಿರಲ ಭೂತವೋಹುದು, ದೇವಿ ಚರಿತದ ಮಾತು ಕೇಳಿದಡೆ ಗುರುದೈ ಮಾರೋ ಗ್ರಹವು ಹೊರಮನೆಯ ಪ್ರೀತಿ ಮಾಡುವವು. ಮೊದಲೇ ಕರೆಕ್ಟ್ ಇತ್ತು, ಹೊರಮನೆಯ ಪ್ರೀತಿ ಮಾಡುವವು. ರಾಜರಿ ಜಗನ್ಮಾತೆ ಚರಿತ್ರೆಯನ್ನು ಓದುವಗೆಯಾತರದು ಭಯವಾಗಿ, ಸರ್ವವೂ ವಶಕರವು ಇರುವುದು. ತಾಯಿಯ ಚರಿತ್ರೆಯನ್ನು ಎಲ್ಲಿ ಇರುತ್ತೋ ಅಲ್ಲಿ ಯಾವ ಭೂತಗಳ ಬಾಧೆ ಇರುವುದಿಲ್ಲಂತೆ. ಯಾರ ಮನೆಯಾಗ ಗ್ರಂಥ ಇರ್ತದೋ ಭೂತ ಹೋಗುವುದು. ಮತ್ತೆ ನಾವು ಮಾಡ್ತಕ್ಕಂಥ ರಾಜರು ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸ್ತಾರಂತೆ. ಮಹಾರಾಜರು ಕೂಡ ತಾಯಿಯ ಚರಿತ್ರೆಯನ್ನು ಓದ್ತಾ ಇರೋದ್ರಿಂದ, ಪ್ರತಿನಿತ್ಯ ಅದನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ, ತಾಯಿಯ ಆಶೀರ್ವಾದದಿಂದ ಮಹಾರಾಜರು ಕೂಡ ನಮ್ಮನ್ನ ಮೇಲೆ ಪ್ರೀತಿ ತೋರಿಸ್ತಾರೆ. ಭೂತ ಏನಾದರೂ ಬಡಿದಿದ್ರೆ ಸಾಕು, ಅದು ಬಿಟ್ಟು ಹೋಗ್ತದೆ. ಆಮೇಲೆ ಇದನ್ನು ನಾವು ಪ್ರತಿನಿತ್ಯ ಗ್ರಂಥವನ್ನು ಓದುವ ಸಂದರ್ಭದಲ್ಲಿ ಭಸ್ಮವನ್ನು ಇಡಬೇಕು ಅಂತ, ಪ್ರತಿ ಅಧ್ಯಾಯವನ್ನು ಓದುವಾಗ ಭಸ್ಮವನ್ನು ಇಡಬೇಕು. ಭಸ್ಮವನ್ನು ಇಡ್ತಾ ಗ್ರಂಥವನ್ನು ಓದ್ತಾ ಹೋದ್ರೆ ಸಾಕು, ಆ ಗ್ರಂಥದ ಶಕ್ತಿ ಅಥವಾ ಓದ್ತಕ್ಕಂಥ ಶಕ್ತಿಯನ್ನು ಆ ಭಸ್ಮದಲ್ಲಿ ಬಂದು ಯಾರಿಗೆ ಆರೋಗ್ಯ ಸರಿ ಇಲ್ವೋ ಆ ಸಂದರ್ಭದಲ್ಲಿ ಭಸ್ಮವನ್ನು ಲೇಪನೆ ಮಾಡಿದರೆ ಸಾಕು, ಆ ತಾಯಿಯ ಆಶೀರ್ವಾದದಿಂದ ಅವರ ರೋಗವೆಲ್ಲ ಗುಣಮುಖವಾಗ್ತದೆ. ಅಂಥ ಚರಿತ್ರೆಯನ್ನು ಆಗದಿರ್ತಕ್ಕಂಥ ಎಲ್ಲ ಕಾರ್ಯವು ವಶವಾಗಿ ಚರಿತ್ರೆಯನ್ನು ಸಮಗ್ರವಾಗಿ ಒಂದು ದಿವಸ ಓದಿದರೆ ಸಾಕು, ತಾಯಿಯ ಆಶೀರ್ವಾದ ಆಗ್ತದೆ. ಒಂದು ದಿವಸ ಇಡೀ ಗ್ರಂಥ ಅಂತ ಓದಕ್ಕಾಗಲ್ಲ ಅಂತಂದರೆ, ಹುಣ್ಣಿಮೆ, ಅಮಾವಾಸ್ಯೆ, ಗುರುವಾರ,
ತಾಯಿಯ ವಾರ ಶುಕ್ರವಾರ, ಮಂಗಳವಾರ ಇಂಥ ವಿಶೇಷ ದಿನಗಳಲ್ಲಿ ಓದ್ತಾ ಇದ್ದರೆ ತಾಯಿಯ ಆಶೀರ್ವಾದ ಖಂಡಿತ ಆಗ್ತದೆ ಅನ್ನುವಂಥದ್ದನ್ನು ಭರವಸೆಯನ್ನು ಚಿದಾನಂದ ಅವಧೂತರು ಹೇಳ್ತಾ ಹೋಗ್ತಾರೆ. ಆಸನಗಳನ್ನು ನಾವು ವಿಚಾರ ಮಾಡಬೇಕು. ಯಾವ ದಿಕ್ಕೇ ಮುಖ ಮಾಡಬೇಕು ನಾವು? ತಾಯಿಯ ಚರಿತ್ರೆಯನ್ನು, ತಾಯಿಯ ಆರಾಧನೆ ಮಾಡುವ ಸಂದರ್ಭದಲ್ಲಿ ಯಾವ ಆಸನಗಳನ್ನು, ಹುಲ್ಲಿನ ಹಾಸಿಗೆ ಇದೆ, ಹುಲ್ಲಿನ ಆಸನ ಇದೆ, ಹುಲ್ಲಿಂದ ಹಾಕ್ಕೋಬೇಕು. ಕಂಬಳಿ, ಬಿಡಿ ಕಂಬಳಿ ಹಾಕ್ಕೋಬೇಕು, ಕರಿ ಕಂಬಳಿ ಹಾಕ್ಕೋಬೇಕು. ನೆಲದ ಮೇಲಂತೂ ಕೂತ್ಕೊಳ್ಬಾರದು. ನೆಲದ ಮೇಲೆ ಕೂತ್ಕೊಂಡ್ರೆ ನಾವು ಮಾಡ್ತಕ್ಕಂಥ ಸಾಧನೆ ಏನಾಗ್ತು ಅಂದರೆ ಅದನ್ನು ಭೂಮಿ ನಮ್ಮ ಆ ಶಕ್ತಿಯನ್ನು ಎಳ್ಕೊಳ್ತವಂತೆ. ಅದಕ್ಕೆ ಯಾವುದಾದ್ರೂ ಆಸನವನ್ನು ಹಾಕ್ಕೋಬೇಕು ಹುಲ್ಲಿನ. ಈಗ ಎಲ್ಲ ಚಾಪಿಲಿ ಬಿಡ್ರಿ, ಎಲ್ಲ ಈಗ ಅದೇಂತರ ಪ್ಲಾಸ್ಟಿಕ್ ಚಾಪಿ ಬಂದಿದ್ದಾವೆ, ಹುಲ್ಲಿನ ಚಾಪಿನೇ ಇಲ್ಲ. ದರ್ಭಾಸನವನ್ನೇ ಇಲ್ಲವೇ ಇಲ್ಲ. ಅಂತ ಆಸನವನ್ನು ಹಾಕಿಕೊಂಡು ಪೂರ್ವ ಇಲ್ಲವೇ ಉತ್ತರ ದಿಕ್ಕು ಒಳ್ಳೆಯದು ಅಂತ ಹೇಳ್ತಾ ಬರ್ತಾರೆ. ಹೀಗೆ ಪದ್ಮಾಸನ ಹಾಕಬೇಕು, ಸಿದ್ಧಾಸನ ಹಾಕಬೇಕು ಅನ್ನುವಂಥ ವಿಚಾರದ ನಾವು ಮಾಡಿದರೆ, ಈ ಪತಂಜಲಿ ಯೋಗಿಗಳು ಹೇಳ್ತಾರೆ ಸುಖಾಸನ ಅಂತ ಹೇಳ್ತಾರೆ. ಸುಖವಾಗಿ ನಾವು 4 ಗಂಟೆ 5 ಗಂಟೆ ಕೂತ್ಕೊಳ್ಳೋಕೆ ಆರೋಗ್ಯ ಸರಿ ಅನ್ನಿಸ್ತದೋ, ಸುಖವಾಗಿ ಕೂಡಲಿಕ್ಕೆ ಯಾವುದು ಆಸನ ಯೋಗ್ಯವೋ ಆ ಆಸನ ಹಾಕಿ. ಯಾಕಂದರೆ ಸಿದ್ಧಾಸನ ಅಥವಾ ಪದ್ಮಾಸನ ಹಾಕ್ಕೊಂಡ್ರೆ ಕಾಲು ಬರ್ತವೆ, ಕಾಲು ತೆಗಿಯೋಕ್ಕಾಗಲ್ಲ. ಆಗ ನಿಮಗೆ ಸುಖವಾಗಿ ಮತ್ತು ಪ್ರತಿ ಅಧ್ಯಾಯಕ್ಕೂ ಕೂಡ ಪೂಜೆ ಮಾಡಲೇ ಓದಬೇಕು ಅಂತ ಹೇಳ್ತಾರೆ. ಪೂಜೆ ಮಾಡಿಯೇ ಓದವೇ ಇದ ಪೂಜಿಸಲು ಓದಬಾರದು, ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ ಪೂಜಿಸುತ್ತ ಓದುತ್ತೀನಾದಡೆ ರಾಜನಾಹನು ದೇವಿಯಲಿ ಸೋಜಿಗವೇ ತಾನೇನು ಪರಮೇಶ್ವರಿಯ ಕರುಣೆಯಲಿ, ಪರಮೇಶ್ವರಿಯ ಕರುಣದಲ್ಲಿ ಅಧ್ಯಾಯವನ್ನು ನಾವು ಪೂಜೆ ಮಾಡುತ್ತಾ ಓದ್ತಾ ಇದ್ದರೆ ರಾಜನಾಗ್ತಾನೆ, ಅರಸನಾಗ್ತಾನೆ. ಒಂದು ವೇಳೆ ಓದೋದು ಆಗದೇ ಇದ್ದರೆ ಅಷ್ಟಮಿ, ನವಮಿ, ಚತುರ್ದಶಿ, ಹುಣ್ಣಿಮೆ ಹೀಗೆ ಓದ್ತಾ ಇದ್ದರೆ, ಹಾಗೆ ಮಂತ್ರಗಳಿಂದ ಓದ್ತಾ ಇರಬೇಕು. ಮಂತ್ರ ಹೇಳ್ತಾರೆ ಇಲ್ಲಿ ಓಂ ಹ್ರೀಂ ಚಂಡಿಕಾಯ ನಮಃ ಅಂತೇಳಿ. ಈ ಮಂತ್ರವನ್ನು ಗುರು ಕೊಟ್ಟ ಮಂತ್ರ ಇದೆಯಲ್ಲ, ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರೋ ಮಂತ್ರ ಅಂತಂದರೆ ಗುರು ಏನು ಉಪದೇಶ ಮಾಡಿರ್ತಾನಲ್ಲ ಆ ಮಂತ್ರ ಶ್ರೇಷ್ಠ ಇದೆ. ಅಂಥ ಮಂತ್ರ ನಾವು ಓದ್ತಾ ಇರಬೇಕು. ಅಧ್ಯಾಯ ಓದಲಿಕ್ಕೆ ಆಗದೇ ಇದ್ದರೂ ಕೂಡ ಒಂದು ನುಡಿ ಆದರೂ ಕೂಡ ಓದ್ರಿ ಅಂತ ಹೇಳ್ತಾರೆ. ಕೊನೆಗೆ ನಮಗಷ್ಟು ಮಾಡೋಕ್ಕಾಗಲ್ಲಪ್ಪ, ಇಡೀ ಗ್ರಂಥವನ್ನು ಒಂದು ದಿನ ಓದೋಕ್ಕಾಗಲ್ಲ ಅಂದರೆ ವಿಶೇಷ ದಿನ ಇದ್ದಾಗಾದರೂ ಓದಿ. ಅಷ್ಟು ಆಗಲ್ಲ ಅಂತಂದರೆ ದಿನ ಒಂದು ಲೈನು ಸಾಲು ಓದಿದ್ರೆ ಸಾಕು ಒಂದು ಆ ಮಟ್ಟಕ್ಕೆ ಬರ್ತಾರೆ. ಯಾಕಂದರೆ ಬಸವಣ್ಣರು ಹೇಳಿಲ್ಲ, ನೆರೆ ಕೆನ್ನೆಗೆ ತೊರೆಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಅಂತಂದ್ರಲ್ಲ. ಮುನ್ನಂದ್ರೆ ಎಷ್ಟು ನಿಮ್ಗೆ ಆಗಲ್ಲ ಅಂತಂದರೆ ಒಂದು ಲೈನ್ ಒಂದು ವಾಕ್ಯ ಓದಿರಿ ಸಾಕು. ಹಾಗೆ ಆಶೀರ್ವಾದ ಆಗ್ತದೆ ಅನ್ನುವಂಥದ್ದನ್ನು ಚಿದಾನಂದರು ಅಲ್ಲಿವರೆಗೆ ನಮ್ಗೆ ತಿಳಿಯುವ ಮಟ್ಟಿಗೆ ಹೇಳಕ್ಕೆ ಬಂದಿದ್ದಾರೆ. ಹಾಗೆ ಎಲ್ಲ ಗ್ರಂಥ ಮಹಿಮೆಯನ್ನು ಹೇಳ್ತಾ ಇದು ಚಿಂತೆಗೆ ಚಿಂತಾಮಣಿಯು ನಾವು ಏನು ಬೇಕು ಅದು ಕೊಡುವಂಥ ಶಕ್ತಿ ಈ ಗ್ರಂಥದಲ್ಲಿದೆ. ಚಿಂತೆಗೆ ಚಿಂತಾಮಣಿಯು, ಕಾಮ್ಯಕ್ಕೆ ಕಾಮಧೇನು ಅದು ಅನ್ನುವಂಥ ಕೂಡ ಹೇಳ್ತಾರೆ. ಈ ಗ್ರಂಥ ಮಹಿಮೆಯನ್ನು ಹೇಳ್ತಾ ಪೀಠಿಕೆ ಅಧ್ಯಾಯದಲ್ಲಿ 1ನೇ ಅಧ್ಯಾಯಕ್ಕೆ ಬರ್ತಾರೆ. ಬ್ರಹ್ಮ ಹರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಲದ ದೇವಿಯನ್ನು ಭಜಿಸಿದರು ಏಕಚಿತ್ತದಲ್ಲಿ, ಸೂತ ಪೌರಾಣಿಕರು ಬಹು ವಿಖ್ಯಾತ ಶೌನಕರ ಪರಮಹಂಸ ಪ್ರೀತಿ ಪಾವನ ಕಥೆಯನ್ನು ಹೇಳನ್ನೆರಳು ನಸು ನಗುತ್ತೋದಿ ಓತು ಹೇಳಿದ ನಾಗ ಹರು
ಇವನಿಗೆ ಹೇಳಿಹನು ನಂದೀಶಗೆಯು ಹೇಳು ನಿಮಗೀಗ ಕರುಣಾಮೃತವಾಯಿರದು ಹೇಳಿ ಹೇಳು ಕೇಳುವರೆಂದು ಮುಕ್ತಿಯು ಬಾಳವು ಸಂಪತ್ತು ಸಂತತಿಯಾಲಯವುದವನು ನಿನಗೆಯು ಹೇಳು ಕೇಳೆಂದ. ನಿಮಗೆ ಸಾಮಾನ್ಯವಾಗಿ ಈ ಚರಿತ್ರೆಗಳ ಪೂರ್ವದಲ್ಲಿ ನಾನು ಓದಿದ ಹಾಗೆ ಕೇಳಿದ ಹಾಗೆ ಈ ಸತ್ಯನಾರಾಯಣ, ವರದಾ ಶಂಕರ, ಮಂಗಳಗೌರಿ, ಶುಕ್ರಗೌರಿ ಏನೇನದಾವ ಅಲ್ಲಿ ಸೂತರು ಮತ್ತು ಪೌರಾಣಿಕರು. ಸೂತ ಮತ್ತು ಪುರಾಣಿಕರು ಅಂದರೆ ಪೌರಾಣವನ್ನು ಸೂತ ಪುರಾಣಿಕರವರು ಶೌನಕಾದಿ ಮುನಿಗಳು ಕೇಳುವಂಥವ್ರು. ಶೌನಕಾದಿ ಮುನಿಗಳು ಸೂತ ಪುರಾಣಿಕರಿಗೆ ಕೇಳ್ತಾರೆ, ಈ ಜಗತ್ತಿನಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಚತುರ್ವಿಧ ಪುರುಷಾರ್ಥಗಳನ್ನು ಈಡೇರಿಸುವಂಥ ಯಾವುದಾದ್ರೂ ಪರಮ ಚರಿತ್ರೆ ಇದ್ದರೆ ಅದನ್ನು ನಮಗೆ ಹೇಳುವಂಥವ್ರಾಗಿ. ಯಾಕಂದರೆ ಎಲ್ಲರಿಗೂ ಪುಣ್ಯ ಸುಖನೇ ಬೇಕು. ಆ ಸುಖವನ್ನು ಬಯಸುವುದಕ್ಕೋಸ್ಕರ, ಸುಖವನ್ನು ಪಡೆಯುವುದಕ್ಕೋಸ್ಕರ ಯಾವ ವ್ರತಾಚರಣೆಯನ್ನು ಮಾಡಬೇಕು, ಯಾವ ಚರಿತ್ರೆ, ಯಾವ ದೇವರ ಆರಾಧನೆ ಮಾಡಬೇಕು ನಮಗೆಲ್ಲ ಗೊತ್ತಿದೆ. ಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ಸಂಪತ್ತು ಇರ್ತದೆ, ಸರಸ್ವತಿಯ ಆರಾಧನೆ ಮಾಡಿದ್ರೆ ವಿದ್ಯೆ ಇರ್ತದೆ ಅಲ್ಲ. ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಆರಾಧನೆ ಮಾಡ್ತಾ ಹೋದರೆ ಅವರ ಆಶೀರ್ವಾದದಿಂದ ನಮಗೆಲ್ಲ ಸುಖ, ಸೌಭಾಗ್ಯ, ಭೋಗದ ಭಾಗ್ಯಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ಚಿದಾನಂದ ಅವಧೂತರು ಸಾಮಾನ್ಯವಾಗಿ ಪುರಾಣದ ರೀತಿಯಾಗಿ, ಪೌರಾಣಿಕ ರೀತಿಯಾಗಿ ಉಲ್ಲೇಖವನ್ನು ಮಾಡ್ತಾರೆ. ಸೂತ ಪುರಾಣಿಕರಿಗೆ ಶೌನಕಾದಿ ಮುನಿಗಳು ಅತ್ಯಂತ ಪ್ರೀತಿ ಉಳ್ಳವರಾಗಿ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಿನ ತತ್ವದರ್ಶಿನ ಅಂತ ಗೀತೆಯಲ್ಲಿ ಮಾತಿದೆ. ಗುರುಗಳು ಉಪದೇಶ ಮಾಡಬೇಕಾಗಿತ್ತಂದ್ರೆ ಸೇವೆ ಮಾಡಬೇಕು. ಸೇವೆ ಮಾಡ್ತಾ ಅವ್ರಿಗೆ ಪ್ರೀತಿಗೆ ಪಾತ್ರವಾದಾಗ ಮಾತ್ರ, ಯಾವಾಗ ಉಪದೇಶ ಮಾಡ್ತಾರೆ ಗೊತ್ತಿಲ್ಲ, ಅಂತಹ ಸಮಯದಲ್ಲಿ ಉಪದೇಶ ಮಾಡ್ತಾರೆ ಗುರುಗಳು. ಹಾಗಿಲ್ಲಿ ಶೌನಕಾದಿ ಮುನಿಗಳು ಸೂತ ಪುರಾಣಿಕರಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿ ಸೇವೆಯನ್ನು ಮಾಡ್ತಾ ಕೇಳ್ತಾರೆ, ಪ್ರಶ್ನೆಯನ್ನು ಕೇಳ್ತಾರೆ ಸೂತ ಪುರಾಣಿಕರಿಗೆ, ನಾವು ಯಾವ ಚರಿತ್ರೆಯನ್ನು, ಯಾವ ವ್ರತವನ್ನು ಮಾಡುವುದರಿಂದ ನಮಗೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ತವೆ. ಆಗ ಶೌನಕಾದಿ ಮುನಿಗಳಿಗೆ ಸೂತ ಪುರಾಣಿಕರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ, ಪುರಾಣದ ಕಾಲದಲ್ಲಿ ಪರಮೇಶ್ವರನು ತನ್ನ ಮಗನಾಗಿರುವಂಥ ಬಸವನಿಗೆ, ನಂದೀಶನಿಗೆ ಉಪದೇಶ ಮಾಡಿರುವಂಥ ದೇವಿ ಚರಿತ್ರೆಯನ್ನು ಅತ್ಯಂತ ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ ಕೇಳಿದ್ದೇ ಆದರೆ ಆ ತಾಯಿಯ ಆಶೀರ್ವಾದದಿಂದ ಸಕಲ ಸಂಪತ್ತವನ್ನು ಕರುಣಿಸುವಂಥದ್ದಾಗ್ತದೆ. ನೀವು ಏನು ಇಷ್ಟಪಡ್ತೀರೋ ಅಂಥ ಚರಿತ್ರೆಯನ್ನು ಬರೆಯುತ್ತಾರೆ, ಹೇಳೋಕ್ಕೆ ಪ್ರಾರಂಭ ಮಾಡ್ತಾರೆ ಸೂತ ಪುರಾಣಿಕರು. ಮೊದಲು ಪರಮೇಶ್ವರನು ಬಸವಗೆ, ನಂದೀಶನಿಗೆ ಹೇಳಿದ್ದು, ಆ ಚರಿತ್ರೆಯನ್ನು ಸೂತ ಪುರಾಣಿಕರು ಇಲ್ಲಿ ಶೌನಕಾದಿ ಮುನಿಗಳಿಗೆ ಹೇಳ್ತಾರೆ. ಆ ಚರಿತ್ರೆಯನ್ನು ನಾವು ಶ್ರೀಮಠದಲ್ಲಿ ನಾವೆಲ್ಲರೂ ಕೂಡಿ ಚಿಂತನೆ ಮಾಡುವಂಥವರಾಗ್ತಾ ಇದ್ದೇವೆ. ಅಂತ ಈ ಪುರಾಣ ಪ್ರಾರಂಭದಲ್ಲಿ ಕೈಲಾಸದ ವರ್ಣನೆ ಅಂದರೆ ವಸ್ತು ನಿರ್ದೇಶನ. ಕೈಲಾಸ ಅಂತ ಹೇಳ್ತಾರಲ್ಲ, ಎದು ಕೈಲಾಸ ಅಂತಾರ? ಸ್ವರ್ಗ ಅಂದ್ರೇನು, ನರಕ ಅಂದ್ರೇನು ಗೊತ್ತಿದೆ. ಅಯ್ಯ ಎಂದಡೆ ಸ್ವರ್ಗ, ಎಲ್ಲೋ ಎಂದಡೆ ನರಕ, ಸರಳವಾಗಿರುವಂಥದ್ದು. ಹಾಗೆಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಅಂತಂದರೆ ವಿರುದ್ಧವಾಗಿರ್ತಕ್ಕಂಥ ಪ್ರಾಣಿಗಳು ಒಂದೇ ಕಡೆ ಇರುವಂಥದ್ದೇ ಸ್ವರ್ಗ. ಹಾವು, ಮುಂಗಲಿ ಅಲ್ವ, ಹುಲಿ, ಚಿರತೆ, ಮೊಲ, ಮುಂಗಸಿ, ಹಾವು, ಇವೆಲ್ಲ ವಿರೋಧ ಇರ್ತಕ್ಕಂಥ ಇಲ್ಲಿ ಹೇಳ್ತಾರೆ. ಈ ಬೆಕ್ಕು, ಈ ಸಾರಂಗ, ಮುಂಗಲಿ, ಹೊಕ್ಕು, ಹೊರಡುವ ಸರ್ಪ, ಉಡಗಳು, ಇಕ್ಕೆಲದಲ್ಲಿ ಆಡುವ ನರಿ, ಶಶಕಾದಿ ತೋಳಗಳು, ಹಕ್ಕಿಯಲ್ಲಿಯ ಕರಡಿ, ಶೂಕರ, ಶೊಕ್ಕಿನಿಂದಿಯ ಸಿಂಹ, ಶರಭ, ಮುಗ್ರಿ, ಇಕ್ಕಿ, ಮೃಗಗಳಿಂದ ಎಸೆದಿತ್ತು ರಜತಾದ್ರಿ. ಕೈಲಾಸದ ವರ್ಣನೆಯನ್ನು ಬಹಳ ಸುಂದರವಾದಂಥ ಚಿದಾನಂದ ಅವಧೂತರು ಬರೀತಾ ಹೋಗ್ತಾರೆ.
ಪ್ರಾಣಿಗಳು, ಅನೇಕ ಗಿಡ ಮರಗಳು. ನಮ್ಗೆ ಒಂದೇ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಸ್ವರ್ಗ ಆಯಿತು ನರಕ ಆಯಿತು ಅಂತ ಗೊತ್ತಾಗಬೇಕಾಗಿತ್ತಂದ್ರೆ ನಮ್ಮ ಮನೆ ನೀವು ಯಾರಾದರೂ ಮನೆಗೆ ಹೋಗ್ತಿರಲ್ಲ, ಈ ಮನ್ಯಾಗ ಸುಖವಾಗಿದ್ದಾರೋ ಸ್ವರ್ಗ ಆಯಿತು ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಭಾಂಡೆ ಸಾಮಾನು ನೋಡಿದ್ರೆ ಗೊತ್ತಾಗ್ತದೆ. ಹೌದಾ? ಭಾಂಡೆ ಸಾಮಾನುಗಳು ನೆಗ್ಗಿದ್ದು ಅಂದ್ರೆ, ಜಜ್ಜಿದ್ದು ಅಂದ್ರೆ, ನೆಟ್ಟಿಗಿಲ್ಲ ಅಂತಂದ್ರೆ ಇಲ್ಲಿ ಸ್ವಲ್ಪ ಐತಿ ನರಕ ಐತಿ ಅಂತ ತಿಳ್ಕೊಬೇಕು. ಯಾಕಂದರೆ ಅತ್ತಿ ಸೊಸೆ ಜಗಳ ಇರ್ತದೆ, ಮಾವನ ಸಿಟ್ಟ, ಸೊಸೆ ಸಿಟ್ಟ, ಮಕ್ಕಳ ಸಿಟ್ಟ, ಪಾತ್ರೆ ಸಾಮಾನುಗಳ ಮೇಲೆ ಹಾಕಿರ್ತಾರೆ, ಅವೆಲ್ಲ ಗುಂಡಕ್ಕಿರಂಗಿಲ್ಲ, ನೆಗ್ಗಿರ್ತಾವೆಲ್ಲ, ಅವೆಲ್ಲ ಸಿಟ್ಟೆಲ್ಲ ಅದ್ರ ಮೇಲೆ ಹಾಕಿ ಹಿಂಗಾಗಿರುತ್ತೆ. ಆದರೆ ನಾವು ಸ್ವರ್ಗ ಇರಬೇಕಾಗಿತ್ತಂದ್ರೆ, ಸ್ವರ್ಗ ಅನ್ನಿಸ್ಬೇಕಾಗಿತ್ತಂದ್ರೆ ನಾವೆಲ್ಲರ ಅತ್ಯಂತ ಪ್ರೀತಿಯೇ ದೇವರು. ಆ ದೇವರ ಪ್ರೀತಿಯನ್ನು ವಿಶ್ವಾಸದಿಂದ ಇರುವಂಥದ್ದೇ ಸ್ವರ್ಗ. ಅಂಥ ಸ್ವರ್ಗದಲ್ಲಿ ಬೆಕ್ಕು, ಇಲಿ, ಸಾರಂಗ, ಮುಂಗಲಿಗಳು, ಹೋರಿನೋಳು ಹೊಕ್ಕು ಹೊರಗೆ ಬರುವ ಸರ್ಪ ಉಡಗಳು, ಎಡಬಲದಲ್ಲಿ ತಿರುಗಾಡುವಂಥ ನರಿ, ತೋಳ, ಮೊಲ, ಕರಡಿ, ಹಂದಿಗಳೆಲ್ಲ ತಮ್ಮ ಅಹಂಕಾರವನ್ನು ಸ್ವಕ್ಕನ್ನು ಬಿಟ್ಟು ಅಲ್ಲಿರ್ತಕ್ಕಂಥದ್ದು. ಅದಕ್ಕೆ ಸ್ವರ್ಗ ಅಂತಾರೆ. ಸ್ವರ್ಗ ಅಂದ್ರೇನು? ನಾವು ಮನುಷ್ಯರಾಗಿ ಒಂದೇ ಮನೇಲಿ ಇರೋಕ್ಕಾಗಲ್ಲ. ಅದಕ್ಕಾಗಿ ಬಿಗ್ ಬಾಸ್ ಅದಲ್ಲ, ಬಿಗ್ ಬಾಸ್ ಅದಕ್ಕೆ ತೆಗೆದಿತ್ತು. ಅವ್ರು ಒಂದೇ ಮನೆಯವರಲ್ಲ, ಬೇರೆ ಬೇರೆ ಕಡೆಯವರು ತಂದು ಅಲ್ಲಿ ಹಾಕ್ತಾರೆ. ಒಂದೇ ಮನೆಯಲ್ಲಿ ಅದಕ್ಕೆ ದೊಡ್ಡ ಮನೆಯಲ್ಲಿ ಬಿಡ್ತಾರೆ. ಊಟ ಕೊಡೋಂಗಿಲ್ಲ, ಸರಿಯಾಗಿ ಜಗಳ ಹಚ್ತಾರೆ. ಅದರಲ್ಲಿ ಎಲ್ಲವನ್ನ ಮೀರಿ ಯಾರು ನಿಲ್ತಾರೋ, ಜಯ ಆಗ್ತಾರೋ ಅವ್ರಿಗೆ ಬಹುಮಾನ ಸಿಗ್ತದೆ. ಹಾಗೆ ನಮ್ಮ ಮನೆಯೊಳಗೆ ನಾವೆಲ್ಲವನ್ನು ಸಹಿಸಿಕೊಂಡು ಇರ್ತೇವಲ್ಲ, ಆಗ ನಮಗೆ ಪರಮಾತ್ಮನ ಆಶೀರ್ವಾದ ಆಗ್ತದೆ. ಹಾಗಿಲ್ಲಿ ನೂರಾರು ಮನೆಗೆ ಐರಾವತವು, ಮನೆಗೆ ಉಚ್ಚಶ್ರವವು ಎಂಥ ವರ್ಣನೆ ಮಾಡ್ತಾರೆ ಚಿದಾನಂದವರು. ನಮ್ಮ ಮನೆಗೆ ಅಲ್ಲಿ ಕೈಲಾಸದಲ್ಲಿ ಹೆಂಗಂದ್ರೆ ಗಿಡ, ತೆಂಗು, ಮಾವು ಎಲ್ಲ ಥರದ ಗಿಡಗಳಿದ್ದರೂ ಕೂಡ ಮನೆಗೆ ಐರಾವತ, ಆನೆ, ಅಂಬಾರಿಗಳು, ಕುದುರೆಗಳು, ರಥಗಳು, ಮನೆಗೆ ಚಿಂತಾಮಣಿಯು, ಮನೆಗೆ ಕಲ್ಪವೃಕ್ಷ, ಮನೆಗೆ ಮುತ್ತು ತೋರಣ, ಮನೆಗೆ ಕಾರಂಜಿ ಬಾಯಿಯು, ಮನೆಗೆ ಇರುತ್ತಿರಲು ಎಸೆದಿತ್ತು ರಜತಾದ್ರಿ. ಹೀಗೆ ಮನೆಗೆ ಕೂಡ ಕುದುರೆ, ರಥ, ಎಷ್ಟು ಆನಂದ. ಅದಕ್ಕೆ ಸ್ವರ್ಗಕ್ಕೆ ಹೋಗಬೇಕು ಅಂತ. ನಾವಿಲ್ಲಿ ಒಳ್ಳೆ ಪುಣ್ಯಶ್ಚ ಫಲಂ ಇಚ್ಛಂತಿ ಪುಣ್ಯಂನ ಕುರುವಂತಿ ಮಾನವ, ಪಾಪಸ್ಯ ಫಲಂನ ಇಚ್ಛಂತಿ ಪಾಪಂ ಕುರುವಂತಿ ಅಂತದ. ಪುಣ್ಯವನ್ನು ಮಾಡಿದರೆ ಪುಣ್ಯ ಲೋಕವನ್ನು, ಸ್ವರ್ಗವನ್ನು, ವೈಕುಂಠವನ್ನು ಪಡಿಬಹುದು. ಆದರೆ ಪಾಪವನ್ನು ಮಾಡಿ ಪಾಪದ ಫಲವನ್ನು ಬಯಸದೆ ಯತ್ನದ ಪ್ರಯತ್ನಪೂರ್ವಕ ಪಾಪವನ್ನು ಕೆಲಸ ಮಾಡಿ ನಮಗೆ ಸ್ವರ್ಗ ಬೇಕಂದ್ರೆ ಹೆಂಗೆ ಸ್ವರ್ಗ ಸಿಗ್ತದೆ? ಸ್ವರ್ಗ ಸಿಗಂಗಿಲ್ಲ. ಹೀಗೆ ಅನೇಕ ರೀತಿಯ ಸ್ವರ್ಗದ ಇರುವಿಕೆಯನ್ನು ವೀರಭದ್ರ, ಗಣೇಶ, ನಂದಿ, ಷಣ್ಮುಖ, ಋಷಿಮುನಿಗಳು ಶಿವನ ಒಡ್ಡೋಲಗ ಅತ್ಯಂತ ಸಂತೋಷದಿಂದ ಆರಾಧಿಸ್ತಾ ಇತ್ತು. ಅದರ ಜೊತೆಗೆ ಸ್ತುತಿ ಪುರಾಣಗಳನ್ನೆಲ್ಲ ಪರಮಾತ್ಮನ, ಪರಮೇಶ್ವರಿಯ ವರ್ಣನೆಯನ್ನು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ ಪಾರ್ವತಿಯ ವರ್ಣನೆ. ಹ್ರೀಂಕಾರಿ ವಾಣಿ ಕಲ್ಯಾಣಿ ರುದ್ರಾಣಿ ರಮೆ ಓಂಕಾರ ರೂಪಿಣಿ ಗಣಾನಿ ಗಾನಪ್ರೀಂತಿಲೆ ಹಿಂಕಿಲ ಮಾಲಿನಿ ಮಹಾಮಾಯ ಮಾತಂಗಿ ಕ್ಲೀಂಕಲೆ ವರವರಿಣೆ. ಅಂದರೆ ವೇದ ಪುರಾಣಗಳೆಲ್ಲ, ಶ್ರುತಿಗಳೆಲ್ಲ ತಾಯಿಯ ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಢಮರಗ, ಒಂದು ಕಡೆ ಭೃಂಗ ನಾಟ್ಯ, ಇದೆಲ್ಲವೂ ನೋಡಿ ಅತ್ಯಂತ ಬಹಳ ಸಂತೋಷ ಅನ್ನಿಸ್ತದ. ಆ ವರ್ಣನೆಯನ್ನು ಸೂತ ಪುರಾಣಿಕರು ಶಿವನಕಾದ ಮುನಿಗಳಿಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಹೇಳುವ ಸಂದರ್ಭದಲ್ಲಿ ಆ ಬಸವ ಬಂದು, ನಂದೀಶ ಬಂದು ಪರಮೇಶ್ವರ ಹತ್ತಿರ ಬಂದು ಅತ್ಯಂತ ವಿನಯ, ಶ್ರದ್ಧೆ, ಭಕ್ತಿಯಿಂದ ತಾಯಿಯ ಚರಿತ್ರೆಯನ್ನು ಕೇಳಬೇಕಂತ ನನಗೆ ಇಚ್ಛೆ ಆಗ್ತಾ ಇದೆ. ಆ ತಾಯಿಯ ಚರಿತ್ರೆಯನ್ನು ಹೇಳಬೇಕು ಅಂತ ಪರಮೇಶ್ವರನಿಗೆ ನಮಸ್ಕಾರ ಮಾಡಿ ಬಾಗಿದ ತಲೆ ಮುಗಿದ ಕೈಯಾಗಿ ಅವನ ಮುಂದೆ ಕೂತ್ಕೊಂಡು, ಪರಮೇಶ್ವರ ಮುಂದೆ ಕೂತ್ಕೊಂಡು ಕೇಳುವಂಥವನಾಗ್ತಾನೆ. ಆಗ ಪರಮೇಶ್ವರನು ತನ್ನ
ಆ ತಾಯಿಯ ಜಗನ್ಮಾತೆಯ ಆದಿಶಕ್ತಿಯ ಕಥೆಯನ್ನು ಹೇಳುವಂತನಾಗ್ತಾನೆ 2ನೇ ಅಧ್ಯಾಯದಲ್ಲಿ. ಸಾಕು. 2ನೇ ಅಧ್ಯಾಯದಲ್ಲಿ ಪ್ರಾರಂಭ ಆ ಪರಮೇಶ್ವರಿಯ ತಾಯಿಯ ಚರಿತ್ರೆಯನ್ನು ಪರಮೇಶ್ವರನು ಹೇಳುವಂತನಾಗ್ತಾನೆ. ಆಗ ಏನಾಗ್ತದೆ, ಯಾವ ರೀತಿಯಾಗಿ ಪರಮೇಶ್ವರನು ಆ ಹರಿಬ್ರಹ್ಮಾದಿ ರುದ್ರ ದೇವತೆಗಳು ಸ್ಮರಣೆ ಮಾಡೋದ್ರಿಂದಾಗಲಿ, ಆ ತಾಯಿಯ ಬರುವಿಕೆಯನ್ನಾಗಲಿ, ತಾಯಿಯ ಅವರಿಗೆ ಆಶೀರ್ವಾದ ಯಾವ ರೀತಿಯಾಗಿ ಮಾಡ್ತಾಳೆ, ಅವರಿಗೆ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ ಆ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅವರಿಗೆ ಒಂದೊಂದು ಕೆಲಸಗಳನ್ನು ಕೊಟ್ಟು ಹೋಗ್ತಾಳೆ. ಯಾವ ಕೆಲಸ ಅನ್ನುವ ವಿಚಾರವನ್ನು ನಾಳಿನ ಸಮಯದಲ್ಲಿ ನಾವು ಸರಿಯಾದ ಸಮಯಕ್ಕೆ, ಪೂಜ್ಯ ಗುರುಗಳು 6:30 ಇಂದ 8:30 ಅಂತ ಹೇಳಿದರೆ, ಆದಷ್ಟು ಸರಿಯಾದ ಸಮಯಕ್ಕೆ ತಾವೆಲ್ಲ ಬರಬೇಕು.